ಸಾವಿರ ವರ್ಷಗಳ ನಂತರ ಭಕ್ತರಿಗೆ ಲಭಿಸಿರುವ ಗುಜರಾತಿನ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಮತ್ತು ರುದ್ರಪೂಜೆ ಕಾರ್ಯಕ್ರಮವನ್ನು ಜುಲೈ 18ರಂದು ಬ್ರಾಸಂ ಸಭಾಭವನದಲ್ಲಿ ಸಂಜೆ 4ರಿಂದ 8ರವರೆಗೆ ಆಯೋಜಿಸಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಪ್ರಮುಖರಾದ ಬಿ.ವಿ. ರವೀಂದ್ರನಾಥ್ ಅವರು ತಿಳಿಸಿದರು. ಆ ನಿಟ್ಟಿನಲ್ಲಿ ಸಾಗರದಲ್ಲಿ ಕನಿಷ್ಠ ಒಂದು 5ರಿಂದ 6 ಸಾವಿರ ಜನರಿಗಾದರೂ ಅದನ್ನು ದರ್ಶನ ಭಾಗ್ಯ ಕೊಡಿಸಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಪ್ರವೃತ್ತರಾಗಿದ್ದೀವಿ. ಅವತ್ತಿನ ಕಾರ್ಯಕ್ರಮ ಮಧ್ಯಾಹ್ನ 3:30ರಿಂದ ಕಾರ್ಯಕ್ರಮ ಶುರುವಾಗುತ್ತೆ. ರುದ್ರಪೂಜೆ ನಂತರ ಸಾರ್ವಜನಿಕರಿಗೆ ಅದರ ದರ್ಶನ ಇದಿಷ್ಟಕ್ಕೂ ನಾವು ಅಲ್ಲಿಯ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಶ್ರೀ ರವಿಶಂಕರ್ ಗುರೂಜಿ ಅವರ ಕೃಪಾಶೀರ್ವಾದದಿಂದ ಈ ಅಪರೂಪದ ಮೂಲ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಸಂಕಲ್ಪ ಪೂಜೆಯ ಅವಕಾಶವು ಇಲ್ಲಿ ಲಭಿಸಲಿದೆ. ಪೂಜೆಯ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವಿದೆ ಎಂದರು. ಗುಜರಾತಿನ ಸೋಮನಾಥದಲ್ಲಿ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಸ್ಥಾಪಿತವಾಗಿದ್ದು ಇತಿಹಾಸದ ಕಳೆದ ಅನೇಕ ಸಾವಿರಾರು ವರ್ಷಗಳಿಂದ ಅಲ್ಲಿರುವಂತಹ ಆ ದೇವಸ್ಥಾನವನ್ನ ಗಜನಿ ಮೊಹಮ್ಮದ್ ಎಂಬ ಮುಸ್ಲಿಂ ರಾಜ 17 ಬಾರಿ ದಂಡಯಾತ್ರೆ ಮಾಡಿ ಅಲ್ಲಿರುವಂತಹ ಸಂಪತ್ತನ್ನ ಲೂಟಿ ಮಾಡಿ ಕೊನೆಗೆ ಅಲ್ಲಿರುವಂತಹ ಒಂದು ಲಿಂಗವನ್ನು ಕೂಡ ಚೂರು ಚೂರಾಗಿ ಒಡೆದು ಹೋಗಿರ್ತಾರೆ. ಆದರೆ ಆ ಲಿಂಗ ಅತ್ಯಂತ ಪ್ರಭಾವಿತವಾದದ್ದು ಸಾಕ್ಷಾತ್ ಚಂದ್ರನಿಂದ ಬಂದಿತ್ತು ಅಂತ ಹೇಳಲ್ಪಡುತ್ತೆ. ಅಂತಹ ಲಿಂಗ 11 ಚೂರುಗಳಾಗಿ ಒಡೆದು ಹಾಕಿರ್ತಾರೆ. ಆ ಲಿಂಗಗಳ ಭಾಗಗಳನ್ನ ಅಲ್ಲಿಯ ಅಗ್ನಿಹೋತ್ರಿಗಳು ಸಂತರು ಸೇರಿ ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಅದನ್ನ ಪೂಜೆ ಮಾಡಿ ಮುಕ್ತವಾಗಿ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬಂದು ಸಾವಿರ ವರ್ಷಗಳ ಕಾಲ ಅದಕ್ಕೆ ನಿತ್ಯ ಪೂಜೆ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿರ್ತಾರೆ. ಆ ಚೂರುಗಳಿಗೆ ಲಿಂಗದ ರೂಪವನ್ನು ಕೊಟ್ಟು ಮತ್ತೆ ಅದನ್ನ ಈ ಅಪರೂಪದ ಜ್ಯೋತಿರ್ಲಿಂಗದ ದರ್ಶನ ಭಕ್ತರಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡಿ ಧನ್ಯರಾಗಬೇಕು ಎಂದು ಅವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಾದ ಎಂ.ಎಸ್. ರಮೇಶ್, ಶಿವಪ್ರಕಾಶ್, ಸವಿತಾ ಬದ್ರೀಶ್ ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.